ಇದು ಆಲ್ಬರ್ಟ್ ಐನ್ಸ್ಟೈನ್ ರವರ ಶಿಷ್ಯ ಮೈಕಲ್ ಬ್ರಾಟ್ಲೆ ರವರು ಹೇಳುತ್ತಿರುವ ಮಾತುಗಳಾಗಿವೆ. ಬಹಳ ಜನರು ನನ್ನನ್ನು ಕೇಳುತ್ತಾರೆ, ನಮ್ಮ ಮೆದುಳನ್ನು ಹೆಚ್ಚು ಹಣ ಸಂಪಾದಿಸಲು ಸಹಾಯ ಮಾಡುವಂತೆ ತರಬೇತಿ ಮಾಡಬಹುದೇ? ಅದರ ಉತ್ತರ ಹೌದು. ನಾನು ನನ್ನ ಮೆದುಳನ್ನು ಹೆಚ್ಚು ಹಣ ಸಂಪಾದಿಸಲು ಹೇಗೆ ತರಬೇತಿ ಮಾಡಲಾರಂಭಿಸಿದೆ ಎಂಬುದರ ಬಗ್ಗೆ ಒಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇದು ನಾನು ಜೀವನದಲ್ಲಿ ಹೇಗಿನ ಜೀವನ ಶೈಲಿಯನ್ನು ಬದುಕಬೇಕು ಎಂಬ ಗುರಿಗಳನ್ನು ನಿಗದಿಪಡಿಸುವುದರಿಂದ ಆರಂಭವಾಯಿತು. ನನ್ನ ಮಾರ್ಗದರ್ಶಕ ವಾಲ್ಟರ್ ಶ್ನೈಡರ್ ಅವರು ಬಹಳ ಯಶಸ್ವಿ ಉದ್ಯಮಿಯಾಗಿದ್ದರು. ಅವರು ನನಗೆ ಹೇಳಿದರು, ನಿನ್ನ ಗುರಿಗಳನ್ನು ಸಾಧಿಸಲು ಮೊದಲು ಅವು ಯಾವುವು ಎಂಬ ಸ್ಪಷ್ಟತೆ ಇರಬೇಕು ಎಂದರು. ಉದಾಹರಣೆಗೆ, ನೀವು ವರ್ಷಕ್ಕೆ $1,00,000 ಸಂಪಾದಿಸಬೇಕು ಎಂಬ ಆರ್ಥಿಕ ಗುರಿ ಇಟ್ಟುಕೊಂಡಿದ್ದೀರಿ ಎಂದುಕೊಳ್ಳಿ. ಅಂದರೆ ತಿಂಗಳಿಗೆ ಸುಮಾರು $8,500 ಅಥವಾ ವಾರಕ್ಕೆ $2,150. ಈಗ ನೀವು ಅಷ್ಟು ಹಣ ಸಂಪಾದಿಸುತ್ತಿಲ್ಲ ಎಂದುಕೊಳ್ಳಿ. ಆಗ ನಿಮ್ಮ ಮೆದುಳನ್ನು ಆ ಮಟ್ಟದ ಆದಾಯ ಗಳಿಸಲು ತರಬೇತಿ ಮಾಡಲು ಮಾಡಬೇಕಾದ ಮೊದಲ ಕೆಲಸ, ಹಂತ 1, ನೀವು ಎಷ್ಟು ಹಣ ಸಂಪಾದಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ, ವಾರಕ್ಕೆ, ತಿಂಗಳಕ್ಕೆ ಅಥವಾ ವರ್ಷಕ್ಕೆ. ಹಂತ 2, ಒಂದು ಸರಳವಾದ ದೃಢವಾಕ್ಯ ಅಫರ್ಮೇಷನ್ ರಚಿಸಿ. ನಾನೀಗ ತಿಂಗಳಿಗೆ $10,000 ಸಂಪಾದಿಸುತ್ತಿರುವುದಕ್ಕೆ ತುಂಬಾ ಸಂತೋಷವಾಗಿದ್ದು ಕೃತಜ್ಞನಾಗಿದ್ದೇನೆ. ಈ ದೃಢವಾಕ್ಯವನ್ನು ಪ್ರತಿದಿನ ಬೆಳಗ್ಗೆ 5 ರಿಂದ 10 ಬಾರಿ ಮತ್ತು ರಾತ್ರಿ ಮಲಗುವ ಮೊದಲು 5 ರಿಂದ 10 ಬಾರಿ ಓದಬೇಕು. ಆ ದೃಢವಾಕ್ಯವನ್ನು ಓದುವಾಗ ಕಣ್ಣುಗಳನ್ನು ಮುಚ್ಚಿ ಆ ಹಣವನ್ನು ನೀವು ಪಡೆಯುತ್ತಿರುವ ದೃಶ್ಯವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಚೆಕ್ ರೂಪದಲ್ಲಿ ಇರಬಹುದು, ನಗದು ರೂಪದಲ್ಲಿ ಇರಬಹುದು, ಅಥವಾ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ತಿಂಗಳಿಗೆ ನಿರಂತರವಾಗಿ $10,000 ನಿಮ್ಮ ಖಾತೆಗೆ ಬರುತ್ತಿದೆ ಎಂಬ ಅನುಭವವನ್ನು ಮನಸ್ಸಿನಲ್ಲಿ ಭಾವಿಸಿ. ನೀವು ಯಾವ ಮೊತ್ತ ಬೇಕಾದರೂ ಆಯ್ಕೆ ಮಾಡಬಹುದು. ಅಷ್ಟೇ ಅಲ್ಲ, ಆ ಹಣ ನಿಮ್ಮ ಜೀವನಕ್ಕೆ, ನಿಮ್ಮ ಕುಟುಂಬಕ್ಕೆ, ಸ್ನೇಹಿತರಿಗೆ, ಸಮಾಜಕ್ಕೆ ಮತ್ತು ನೀವು ಸಹಾಯ ಮಾಡಲು ಬಯಸುವ ಸೇವಾ ಸಂಸ್ಥೆಗಳಿಗೆ ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ನೀವು ಹಾಲಿವುಡ್ ನಟನಂತೆ ಅದು ಈಗಾಗಲೇ ನಿಜವಾಗಿದೆ ಎಂಬ ಭಾವನೆಯೊಂದಿಗೆ ಸಂಪೂರ್ಣ ಮನೋಚಿತ್ರವನ್ನು ನಿರ್ಮಿಸಬೇಕು. ಮತ್ತೆ ಮತ್ತೆ ಹೇಳಿ, ನಾನು ಈಗ ತಿಂಗಳಿಗೆ $10,000 ಸಂಪಾದಿಸುತ್ತಿರುವುದಕ್ಕೆ ತುಂಬಾ ಸಂತೋಷವಾಗಿದ್ದು ಕೃತಜ್ಞನಾಗಿದ್ದೇನೆ. ಈ ರೀತಿ ದೃಢವಾಕ್ಯ ಮತ್ತು ಮನಸ್ಸಿನ ಅಭ್ಯಾಸ, ಮೆಂಟಲ್ ರಿಹರ್ಸಲ್, ನಿಮ್ಮ ಮೆದುಳನ್ನು ಅದು ಈಗಾಗಲೇ ನಿಜವಾಗಿದೆ ಎಂಬ ಭಾವನೆಗೆ ತರಬೇತಿ ಮಾಡುತ್ತದೆ. ಇದು ನಿಮ್ಮ ಮೆದುಳಿನ ವಿಶೇಷ ಭಾಗಗಳನ್ನು ಸಕ್ರಿಯಗೊಳಿಸುತ್ತದೆ, ವಿಶೇಷವಾಗಿ ಲೆಫ್ಟ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಎನ್ನುವ ಭಾಗವನ್ನು. ಇದನ್ನು ನಿಮ್ಮ ಮೆದುಳಿನ ಸಿಇಒ, ಜೀನಿಯಸ್ ಅಥವಾ ಐನ್ಸ್ಟೈನ್ ಭಾಗ ಎಂದು ಹೇಳಬಹುದು. ಅದು ನಿಮ್ಮ ಗುರಿಗಳನ್ನು ಸಾಧಿಸುವ ಮಾರ್ಗಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ಈ ಅಭ್ಯಾಸವನ್ನು ಮಾಡಿ. ಇನ್ನೊಂದು ಹೆಚ್ಚುವರಿ ಹಂತ, ಒಂದು ವಿಷನ್ ಬೋರ್ಡ್ ತಯಾರಿಸಿ, ಕಂಪ್ಯೂಟರ್ನಲ್ಲಿ ಅಥವಾ ನಿಜವಾದ ಬೋರ್ಡ್ನಲ್ಲಿ. ತಿಂಗಳಿಗೆ $10,000 ಗಳಿಸಿದರೆ ನೀವು ಹೇಗೆ ಬದುಕುತ್ತೀರಿ ಎಂಬುದರ ಚಿತ್ರಗಳನ್ನು ಅಂಟಿಸಿ. ಯಾವ ಕಾರು ಓಡಿಸುತ್ತೀರಿ, ಯಾವ ಸ್ಥಳಗಳಿಗೆ ಪ್ರವಾಸ ಹೋಗುತ್ತೀರಿ, ಯಾವ ಮನೆಯಲ್ಲಿ ವಾಸಿಸುತ್ತೀರಿ, ಯಾವ ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡುತ್ತೀರಿ. ಆ ಜೀವನವನ್ನು ನೀವು ಈಗಾಗಲೇ ಬದುಕುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ನಂತರ ಪ್ರತಿದಿನ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿ, ಈ ಆದಾಯವನ್ನು ನಿಜವಾಗಿಸಲು ನಾನು ಇಂದು ಏನು ಮಾಡಬಹುದು? ಆ ಗುರಿಯ ಕಡೆ ಕನಿಷ್ಠ 1 ಅಥವಾ 2 ಕಾರ್ಯಗಳನ್ನು ಮಾಡಿ. ಮನಸ್ಸಿನ ಅಭ್ಯಾಸದ ಜೊತೆಗೆ ನೈಜ ಜೀವನದಲ್ಲೂ ಕ್ರಮ ಕೈಗೊಳ್ಳುವುದು ಅತ್ಯಂತ ಮುಖ್ಯ. ದೃಢವಾಕ್ಯಗಳು, ಮನೋಚಿತ್ರಣ, ವಿಜುವಲೈಸೇಷನ್ ಮತ್ತು ಕ್ರಮಬದ್ಧ ಕಾರ್ಯಗಳು ಇವೇ ನಿಮ್ಮ ಮೆದುಳನ್ನು ನಿಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸುವಂತೆ ತರಬೇತಿ ಮಾಡುವ ಅತ್ಯುತ್ತಮ ವಿಧಾನಗಳಲ್ಲಿ ಒಂದಾಗಿದೆ.